ಗೈಸ್, ಇವತ್ತಿನ ವಿಡಿಯೋದಲ್ಲಿ AI ಮೂಲಕ ಒಂದು ಮ್ಯೂಸಿಕ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಸಾಂಗ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ ಮಾಡೋದು ಹೆಂಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಒಂದು ಲಿರಿಕ್ಸ್ ಬರೆಯೋದಕ್ಕೆ ಬಂದಿಲ್ಲ ಅಂದ್ರೂ, ಅದಕ್ಕೆ ಒಂದು ಟ್ಯೂನ್ ಹಾಕೋದು ಗೊತ್ತಿಲ್ಲ ಅಂದ್ರೂ, ಸೊ ವಾಯ್ಸ್ ನಿಮ್ಮ ಹಾಡಕ್ಕೆ ಬರಲ್ಲ ಅಂದ್ರೂ ನೀವು AI ಯೂಸ್ ಮಾಡಿಕೊಂಡು ಒಂದು ಸಾಂಗ್ನ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇನ್ನು ತುಂಬ ಜನ ಕೇಳ್ಬೋದು, ಇದಕ್ಕೆ ಕಾಪಿ ರೈಟ್ಗಳು ಬರಲ್ವಾ, ಸ್ಟ್ರೈಕ್ಗಳು ಬರಲ್ವಾ ಅಂತ ಹೇಳಿ. ಸೊ ನೀವು ಕಾಪಿ ರೈಟು, ಸ್ಟ್ರೈಕು, ಕ್ಲೈಮು ಏನು ಬರಬಾರ್ದು ಅಂತಂದರೆ ಫಿಲಮ್ ಸಾಂಗ್ಗಳು, ಈಗ ಆಲ್ರೆಡಿ ಇರೋಂತಹ ಸಾಂಗ್ಗಳನ್ನ ಬಿಟ್ಟು ನಿಮ್ಮದೇ ಓನ್ ಆಗಿ ಕ್ರಿಯೇಟ್ ಮಾಡಬೇಕು. ನನಗೆ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ಏನು ಕ್ರಿಯೇಟ್ ಮಾಡೋದು? ಅದಕ್ಕೆ ನೀವು AI ಹೆಲ್ಪ್ ತಗೋಬೇಕು. ಓಕೆನಾ? ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಚಾಟ್ GPT ಮತ್ತು ಸುನೋ AI. ಓಕೆನಾ? ಈ ಎರಡು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸುಂದರವಾಗಿರುವಂತಹ ಸಾಂಗನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಹಿಂಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಮ್ಯೂಸಿಕ್ ಚಾನಲ್ಗಳು ಎಷ್ಟು ವೈರಲ್ ಆಗ್ತಾ ಇದ್ದಾವೆ ಅಂತ ಹೇಳಿ. ಸೊ ನೀವು ಲಿರಿಕ್ಸ್ ಬರೆಯೋಕ್ಕೆ ಬಂದಿಲ್ಲ ಅಂದ್ರೂ, ಹಾಡಕ್ಕೆ ಬಂದಿಲ್ಲ ಅಂದ್ರೂ ಎಲ್ಲ AI ಮಾಡಿಕೊಟ್ಬಿಡುತ್ತೆ. ಜಸ್ಟ್ ಈ ಒಂದು AI ಸಾಂಗ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಚಾಟ್ GPT ಮತ್ತು ಸುನೋ AI ಅಪ್ಲಿಕೇಶನ್ಗಳು. ಸೊ ಹಾಗಿದ್ರೆ ಚಾಟ್ GPT, ಸುನೋ AI ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಹೇಗೆ ಸಾಂಗ್ನ ಕ್ರಿಯೇಟ್ ಮಾಡೋದು, ಅದನ್ನು ಹೇಗೆ ಅಪ್ಲೋಡ್ ಮಾಡೋದು, ಪ್ರತಿಯೊಂದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಬನ್ನಿ ಶುರು ಮಾಡೋಣ. ಗೈಸ್, ಮೊದಲಿಗೆ ಚಾಟ್ GPT ಓಪನ್ ಮಾಡ್ಕೊಳ್ಳಿ. ಚಾಟ್ GPT ಓಪನ್ ಮಾಡಿಕೊಂಡು ಫಸ್ಟ್ ಡಿಸೈಡ್ ಆಗಿಬಿಡಿ ಯಾವ ಸಾಂಗ್ ಮಾಡಬೇಕು ಅಂತ ಹೇಳಿ. ಅಂದರೆ ಲವ್ ಸಾಂಗ್ ಮಾಡ್ತೀರಾ, ಮೋಟಿವೇಶನ್ ಸಾಂಗ್ ಮಾಡ್ತೀರಾ, ಲವ್ ಬ್ರೇಕಪ್ ಸಾಂಗ್ ಮಾಡ್ತೀರಾ, ಇಲ್ಲಾಂತಂದರೆ ಭಕ್ತಿಗೀತೆಗಳು ಮಾಡ್ತೀರಾ, ಯಾವ್ದು ಸಾಂಗ್ ಮಾಡ್ತೀರಾ ಅದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಂಡು ಚಾಟ್ GPTಗೆ ಮೆಸೇಜನ್ನು ಹಾಕಿ AI ಸಾಂಗ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು, ಒಂದೊಳ್ಳೆ ಭಕ್ತಿಗೀತೆ ಸಾಂಗ್ ಕೊಡಿ ಅಂತ ಹೇಳಿ ನಾನು ಸುಮ್ಮನೆ ಇಲ್ಲಿ ಹಾಕ್ತಾ ಇದ್ದೀನಿ. ರಾಯರ ಬಗ್ಗೆದು ಒಂದು ಸಾಂಗ್ ಕೊಡಿ ಅಂತ ಹೇಳಿ, ಸಾಹಿತ್ಯವನ್ನು ಕೊಡಿ ಅಂತ ಹೇಳಿ. ಸೊ ನೀವು ಯಾವುದು ಬೇಕು, ಲವ್ ಬ್ರೇಕಪ್ಪಿಂದ ಅಥವಾ ಲವ್ವಿಂದ, ಸೊ ಅದನ್ನು ಹಾಕಿ ಟೈಪ್ ಮಾಡಿಬಿಟ್ಟು ಸಿಂಪ್ಲಿ ಇಲ್ಲಿ ಸೆಂಡ್ ಮಾಡಬೇಕು ಚಾಟ್ GPTಯಲ್ಲಿ. ಓಕೆನಾ? ನಿಮ್ಗೆ ಯಾವ ಸಾಹಿತ್ಯ ಗೊತ್ತಿಲ್ಲ, ಲಿರಿಕ್ಸ್ ಬರೆಯೋದು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, 5 ನಿಮಿಷದಲ್ಲಿ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬರದೇ ಇರೋದನ್ನು ಚಾಟ್ GPT ನಮಗೆ ಬರೆದು ಕಳಿಸಿ ಕೊಟ್ಟು ಬಿಡುತ್ತೆ. ಓಕೆನಾ? ಸೆಂಡ್ ಮಾಡೋಣ ನಮ್ಗೆ ಯಾವ ಥರ ಸಾಂಗ್ ಬೇಕು ಅಂತ ಹೇಳಿ. ನಾನಿವಾಗ ರಾಯರ ಬಗ್ಗೆದ್ದು ಬೇಕು ಅಂತ ಹೇಳಿ ಕಳಿಸಿದ್ದೆ. ಸೊ ನೋಡಿ, ರಾಯರ ಕುಪ್ಪೆ ಅಂತ ಹೇಳಿ ಒಂದು ಸಾಂಗನ್ನು ಕಳಿಸಿದ್ದಾರೆ. ಸೊ ಇವಾಗ ನೀವೇನು ಮಾಡಬೇಕು, ಈ ಒಂದು ಲಿರಿಕ್ಸ್ನ ಕಾಪಿ ಮಾಡಿಕೊಂಡು ನೀವು ಸುನೋ AIಯಲ್ಲಿ ಪೇಸ್ಟ್ ಮಾಡಬೇಕು. ಸುನೋ AI ನಿಮಗೆ ಸಾಂಗ್ ಆಗಿ ಮಾಡಿಕೊಡುತ್ತೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಟ್ಯೂನನ್ನು ಕೊಟ್ಟರೆ ಒಳ್ಳೆಯದು ಗೈಸ್. ಓಕೆನಾ? ಯಾಕಂತಂದರೆ ನಮ್ಮದೇ ಓನ್ ಟ್ಯೂನ್ ಆದರೆ ಯಾವುದೇ ಒಂದು ಸ್ಟ್ರೈಕ್ ಬರುತ್ತೆ ಅನ್ನೋ ಭಯ ಇರಲ್ಲ. ಓಕೆನಾ? ಸೊ ಯಾಕಂದರೆ AI ಯಾವ ರೀತಿ ಟ್ಯೂನ್ ಮಾಡಿಕೊಡುತ್ತೆ ಅಂತ ಗೊತ್ತಿರಲ್ವಲ್ಲ ನಮಗೆ ಮುಂಚೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮದೇ ಆದಂತಹ ಒಂದು ಟ್ಯೂನನ್ನು ಹಾಕೋಣ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಬಿಟ್ಟು ನನ್ನದೇ ಒಂದು ಟ್ಯೂನಲ್ಲಿ ಇದನ್ನು ಹಾಡಿಬಿಟ್ಟು ನಾನು ರೆಕಾರ್ಡ್ ಮಾಡ್ಕೊಬೇಕು. ಓಕೆನಾ? ಸೊ ಆ ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ನಾವು ಸುನೋ AIಯಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಅದೇ ರಾಗವಾಗಿ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ. ಅದೆಲ್ಲ ಹೆಂಗೆ ಅಂತ ಹೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ, ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ? ಎಷ್ಟು ಒಂದು ಸುಂದರವಾಗಿರೋ ಹಾಡು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನೋಡಿ, ನಿಮಗೆ ಶಾಕ್ ಆಗಿಬಿಡುತ್ತೆ. ಓಕೆನಾ? ಸೊ ಇವಾಗ ಏನು ಮಾಡೋಣ, ಸಿಂಪ್ಲಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ಒಂದು ಎಲ್ಲರ ಫೋನಲ್ಲೂ ಒಂದು ವಾಯ್ಸ್ ರೆಕಾರ್ಡಿಂಗ್ ಆಪ್ಷನ್ ಇದ್ದೇ ಇರುತ್ತೆ. ಸೊ ಇವಾಗ ನೋಡಿ, ವಾಯ್ಸ್ ರೆಕಾರ್ಡಿಂಗ್ ಆಪ್ಷನ್ ಇದೆ. ಇಲ್ಲೊಂದು ಯಾವುದೋ ಒಂದು ವಾಯ್ಸ್ ರೆಕಾರ್ಡ್ ಆಗಿದೆ, ಇದನ್ನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಗೊತ್ತಾಗಲ್ಲ, ಎಲ್ಲದೂ ಪ್ಲೇಸ್ ನೇಮೇ ಸೇವ್ ಆಗಿರುತ್ತಲ್ವ, ಅದಕ್ಕೆ. ಸೊ ಇವಾಗ ಸಿಂಪ್ಲಿ ಇದನ್ನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಸೊ ನಾನು ಏನು ಮಾಡ್ತೀನಿ, ಬ್ಯಾಕ್ ಬಂದು ಮತ್ತು ಚಾಟ್ GPTನ ಓಪನ್ ಮಾಡಿಬಿಟ್ಟು ನನ್ನದೇ ಒಂದು ರಾಗದಲ್ಲಿ ನನ್ನದೇ ಒಂದು ಟ್ಯೂನಲ್ಲಿ ಈ ಒಂದು ಹಾಡನ್ನು ಆಡ್ತೀನಿ. ಸುಮ್ಮನೆ ಹಂಗೆ ಆಡಿಬಿಟ್ಟು ಏನು ಮಾಡ್ತೀನಿ, ಅದನ್ನು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆನಾ? ಸೊ ಇವಾಗ ಏನು ಮಾಡೋಣ, ಈ ಸಾಂಗ್ನ ಕಾಪಿ ಮಾಡ್ಕೊಳ್ಳೋಣ. ಸೊ ಈ ಲೈನ್ ಏನಿದೆ ಲಿರಿಕ್ಸು, ಇದನ್ನು ಕಾಪಿ ಮಾಡಿಕೊಂಡು ಸೊ ಇವಾಗ ಏನು ಮಾಡೋಣ, ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು. ಸೊ ಯಾವುದು, ಸುನೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಈ ಒಂದು ಲಿರಿಕ್ಸ್ನ ಅಲ್ಲಿ ಹಾಕಬೇಕು ಗೈಸ್. ಓಕೆನಾ? ಸೊ ನಿಮ್ಗೇನಾದರೂ ಹಾಡಕ್ಕೆ ಬರ್ತಾ ಇಲ್ಲ, ನಿಮಗೆ ಆ ಟ್ಯೂನ್ ಕೊಡೋಕ್ಕೆ ಬರ್ತಿಲ್ಲ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಬೋದು. AI ಟ್ಯೂನು ಕೂಡ ಜನ್ರೇಟ್ ಆಗಿ ಬರುತ್ತೆ. ಓಕೆನಾ? ಸೊ ಕಾಪಿರೈಟ್ ಮಿಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕಾಪಿರೈಟ್ ಬರೋ ಚಾನ್ಸ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಕ್ಕೆ ನಮ್ಮದೇ ಓನ್ ಟ್ಯೂನ್ ಇದ್ದರೆ ಒಳ್ಳೆಯದು ಅಂತ ಅಷ್ಟೇ. ಓಕೆನಾ?
ಸೊ ಇಲ್ಲಿ ನೋಡಿ, ಇಲ್ಲಿ ಆಡಿಯೋ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಏನು ಟ್ಯೂನ್ ಮಾಡ್ಕೊಂಡಿರ್ತೀರಾ ಹಾಡಿಗೆ, ಆ ಒಂದು ಲಿರಿಕ್ಸಿಗೆ ಯಾವ ಟ್ಯೂನ್ ಕೊಟ್ಟಿರ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ವಾಯ್ಸ್ ರೆಕಾರ್ಡ್ ಹಾಕೋಬೋದು. ಆ್ಯಂಡ್ ಇಲ್ಲಿ ಕಾಪಿ ಮಾಡ್ಕೊಂಡಲ್ಲ ಅದನ್ನು ಲಿರಿಕ್ಸಲ್ಲಿ ಹಾಕೋಣ. ನೆಕ್ಸ್ಟು ಸ್ಟೈಲು. ಇವಾಗ ಬ್ಯಾಕ್ ChatGPT ಬಂದುಬಿಟ್ಟು ಇಲ್ಲಿ ನೋಡಿ AI ಮ್ಯೂಸಿಕ್ ಪ್ರಾಂಪ್ಟ್ ಅಂತ ಇದೆ ಅಲ್ವಾ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ಇದನ್ನು ಕಾಪಿ ಮಾಡಿಕೊಂಡು ಸುನೋ ಅಪ್ಲಿಕೇಶನಲ್ಲಿ ಸ್ಟೈಲ್ ಆಪ್ಷನಲ್ಲಿ ಪೇಸ್ಟ್ ಮಾಡಬೇಕು. ಓಕೆನಾ, ಇಲ್ಲಿ ಸ್ಟೈಲ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಆ ಕಾಪಿ ಮಾಡ್ಕೊಂಡಂತಹ ಪ್ರಾಂಪ್ಟನ್ನು ಪೇಸ್ಟ್ ಮಾಡೋಣ. ಸೊ ಆಮೇಲೆ ಟೈಟಲ್ ಇದೆ ನೋಡಿ, ಟೈಟಲ್ಲು ಸೊ ಸೇಮ್ ಇಲ್ಲಿ ಏನು ಟೈಟಲ್ ಇದೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ರಾಯರ ಕೃಪೆ ಅಂತ ಇದೆ ಅಲ್ವಾ, ಇದಿಷ್ಟನ್ನು ನಾನು ಏನು ಮಾಡ್ತೀನಿ ಕಾಪಿ ಮಾಡ್ಕೊಳ್ತೀನಿ. ಸೊ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಸುನೋ ಅಪ್ಲಿಕೇಶನಲ್ಲಿ ಬಂದು ಟೈಟಲಲ್ಲಿ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಸೊ ಪೇಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸತಿ ಎಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ಸೊ ಫುಲ್ಲು ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಏನು ಅಂತ ಹೇಳಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಆಡಿಯೋ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ಸೊ ನಿಮ್ಮ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ರೆಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವೀಡಿಯೋದಲ್ಲಿದ್ದರೆ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವ ಥರ ಟ್ಯೂನ್ ಮೇಯ್ನಾಗಿ, ಸೊ ಸಾಂಗು ಆ ಒಂದು ಲಿರಿಕ್ಸ್ ಯಾವ ಟ್ಯೂನಲ್ಲಿ ಬರಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ಇಲ್ಲಾಂದರೆ AIಗೆ ಬಿಟ್ಟರೆ ಮುಗೀತು. ನೆಕ್ಸ್ಟ್ ಅಪ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಒಂದು ಟ್ಯೂನ್ ಇಲ್ಲಿ ರೆಡಿ ಆಗುತ್ತೆ. ನಿಮ್ಮ ಒಂದು AIಯಿಂದ ಮ್ಯೂಸಿಕ್ಕು ಏನು ChatGPT ಲಿರಿಕ್ಸ್ ಕೊಡ್ತು ಆ ಮ್ಯೂಸಿಕ್ ಇವಾಗ ರೆಡಿ ಆಗುತ್ತೆ. ಸೊ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಅಂದರೆ ಗೈಸ್, ಸೂಪರಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ಕೇಳಿಸ್ಕೊಳ್ಳಿ. ರಾಯರ ಕೃಪೆ ನಮ್ಮ ಮೇಲೆ ಇರಲಿ, ಗುರುರಾಯರ ನಾಮ ಹೃದಯದಲ್ಲಿ ಇರಲಿ, ಮಂಜಿನಂತೆ ಕರಗಲಿ ನಮ್ಮ ನೋವು, ರಾಯರ ಪಾದವೇ ನಮಗೆ ನೆಮ್ಮದಿಯ ತಾವು. ಗೈಸ್, ಇದಕ್ಕಿಂತ ಮುಂಚೆ ಇನ್ನೊಂದು ಹಾಡನ್ನ ಕ್ರಿಯೇಟ್ ಮಾಡಿದ್ದೆ, ಅದನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸತಿ. ಪಲ್ಲವಿರಾಯರ ನಾಮವೇ ಸಾಕು, ಮನದ ನೋವು ಮರೆಯಾಗಲು ರಾಯರ. ಸೊ ಕೇಳಿಸ್ಕೊಂಡ್ರಲ್ಲ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಗೈಸ್. ನೀವು ChatGPTನ ಯೂಸ್ ಮಾಡಿಕೊಂಡು ಲಿರಿಕ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಸುನೋ AI ಅಪ್ಲಿಕೇಶನಲ್ಲಿ ಹಾಕಿಬಿಟ್ಟು ನೀವು ಜಸ್ಟ್ ಒಂದು ಸಕ್ಕದಾಗಿರೋ ಸಾಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಓಕೆನಾ, ಇದನ್ನು ಯಾರು ಹಾಡಿರಲ್ಲ. ಸೊ ಹಾಗಾಗಿ ನಿಮಗೆ ಯಾವುದೇ ಕಾಪಿರೈಟ್ ಸ್ಟ್ರೈಕು ಕ್ಲೈಮ್ಗಳು ಬರೋ ಚಾನ್ಸಸ್ ಇರಲ್ಲ. ಓಕೆನಾ, ಸೊ ನಿಮ್ಮದೇ ಓನ್ ಸಾಹಿತ್ಯ ಅಂದರೆ ಲಿರಿಕ್ಸ್ ಕ್ರಿಯೇಟ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟು ಡೌನ್ಲೋಡ್ ಮಾಡ್ಕೊಳ್ಳೋದು, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಸಾಂಗ್ ಅಂತ ಇದೆ ಅಲ್ವಾ ಆಪ್ಷನ್ನು, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಸಾಂಗು ಡೈರೆಕ್ಟಾಗಿ ಸೇವ್ ಆಗುತ್ತೆ. ಓಕೆನಾ, ಸೊ ಇವಾಗ ಲೋಡ್ ಆಗ್ತಾ ಇದೆ. ಓಕೆನಾ, ಅಷ್ಟೇ ಅಲ್ಲದೆ ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ ಅಲ್ವಾ, ನೀವು ಈ ಒಂದು ಸಾಂಗ್ನ ವಿಡಿಯೋ ಆಗಿ ಕೂಡ ಸೇವ್ ಮಾಡ್ಕೋಬೋದು. ಈ ರೀತಿ ತುಂಬ ಜನ AI ಮ್ಯೂಸಿಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಿದ್ದಾರೆ. ಓಕೆನಾ, ಸೊ ನೀವು ವಿಡಿಯೋ ಕ್ರಿಯೇಟ್ ಮಾಡುವಾಗಲೂ ಅಷ್ಟೇ ಈ ಒಂದು ವಿಡಿಯೋನ ಸೇವ್ ಮಾಡ್ಕೋಬೇಡಿ. ಎಕ್ಸ್ಟ್ರಾ AIಯಿಂದನೇ ಭಕ್ತಿಗೀತೆಗೆ ಸಂಬಂಧಪಟ್ಟಾಗೆ ದೇವ್ರದ್ದು ಇದು ಮಾಡಿಕೊಂಡು. ಸೊ ನೋಡಿ, ವಿಡಿಯೋ ಸೇವ್ ಆಯಿತು. ಸೇವ್ ಆದಮೇಲೆ ನಾನು ಇದನ್ನು ಸೇವ್ ಟು ಫೈಲ್ ಅಂತ ಇದಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಫೈಲಿಗೆ ಸೇವ್ ಮಾಡ್ಕೊಳ್ತೀನಿ. ಓಕೆನಾ, ಫೈಲಲ್ಲಿ ಇದ್ದರೆ ಬೇಗನೆ ಸಿಗುತ್ತೆ ನಮಗೆ ಸಾಂಗು. ಸೊ ಹಾಗಾಗಿ ಫೈಲಲ್ಲಿ ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ. ಓಕೆನಾ, ನೆಕ್ಸ್ಟು ನಿಮಗೆ ಇನ್ನೊಂದು ಎಕ್ಸಾಂಪಲಾಗಿ ತೋರಿಸ್ಬೇಕು ಅಂದರೆ ಇಲ್ಲಿ ಸೊ ಸೇವ್ ಟು ವಿಡಿಯೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ ಯಾವ ಥರ ಬೇಕು ಅಂತ ಹೇಳಿ ನೋಡಿ. ಸೊ ಇದು ಪ್ಲೇ ಮಾಡಿದರೆ ಈ ರೀತಿ ಸಾಂಗ್ ಬರ್ತಾ ಇರುತ್ತೆ. ಕೈ ಹಿಡಿಯುವೆ, ಕಣ್ಣೀರಾದಾಗ ಜೊತೆ ನಿಲ್ಲುವೆ, ಭಯ ಬೇಡ ಎಂದು ಧೈರ್ಯ ನೀಡುವೆ, ಗುರುರಾಯ ನಿನ್ನ ಪಾದ ಸೇರುವೆ. ಕಷ್ಟ ಬಂದಾಗ ಕೈ ಹಿಡಿಯುವೆ. ಸೊ
ಈ ಥರ ನಿಮಗೆ ಯಾವುದು ಬೇಕು ಬ್ಯಾಕ್ಗ್ರೌಂಡಲ್ಲಿ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೊ ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಸೊ ಯಾರು ಇದನ್ನು ಸೇವ್ ಮಾಡ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಆದಷ್ಟು, ನಿಮಗೆ ತೋರಿಸ್ಕೊಟ್ಟಿದ್ದಷ್ಟೇ. ಯಾಕಂದರೆ ಇಲ್ಲಿ ಲೋಗೋ ಎಲ್ಲ ಇರುತ್ತಲ್ವಾ, ಸೊ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಮಾನಿಟೈಸೇಷನ್ ಆನ್ ಆಗುವಾಗ. ಸೊ ಲೋಗೋ ಎಲ್ಲ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನೀವು ಗೈಸ್ ಇದರಲ್ಲಿ ಪ್ಲ್ಯಾನನ್ನು ತೊಗೊಂಡು, ಅಂದರೆ ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗಿ ಈ ಸಾಂಗನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅರ್ನ್ ಕೂಡ ಮಾಡ್ಬೋದು. ಫ್ರೀಯಾಗಿ ಕೂಡ ಸಾಂಗ್ನ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ದುಡ್ಡು ಕೊಟ್ಬಿಟ್ಟು ಸಾಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅರ್ನ ಮಾಡ್ಬೋದು ನೀವು ಆ ಸಾಂಗ್ನ ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು. ಗೈಸ್ ಇವಾಗ ಅಪ್ಲೋಡ್ ಮಾಡೋದಕ್ಕೆ ಮ್ಯೂಸಿಕ್ ಏನೋ ರೆಡಿ ಆಯಿತು, ಸಾಂಗ್ ಕ್ರಿಯೇಟ್ ಆಯಿತು. ಬಟ್ ಇವಾಗ ಬರೀ ಸಾಂಗನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬರಲ್ಲ. ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ವಿಡಿಯೋ ಬೇಕು. ಸೊ ವಿಡಿಯೋನ ಹೇಗೆ ಜನ್ರೇಟ್ ಮಾಡ್ಕೋಬೇಕು ಅಂತಂದರೆ, ಸೊ ಗೈಸ್ AI ಯೂಸ್ ಮಾಡಿಕೊಂಡು ChatGPTಯಲ್ಲಿ ಪ್ರಾಂಪ್ಟನ್ನು ತೊಗೊಂಡು ನೀವು ಯಾವ ಸಾಂಗ್ ಕ್ರಿಯೇಟ್ ಮಾಡಿದ್ದೀರೋ ಆ ಸಾಂಗ್ಗೆ ತಕ್ಕ ಹಾಗೆ ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ? ಅಕಸ್ಮಾತ್ ನಿಮಗೆ AI ವಿಡಿಯೋ ಜನ್ರೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ AI ಮೂಲಕ ವೀಡಿಯೋನ ಜನ್ರೇಟ್ ಮಾಡೋದು ಹೆಂಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಜನ್ರೇಟ್ ಮಾಡಿ ಇಟ್ಕೊಂಡಿರ್ರಿ. ಸೊ ಇವಾಗ ನಾವು ಆ ಒಂದು ವೀಡಿಯೋಗೆ ನಮ್ಮ ಸಾಂಗನ್ನು ಆ್ಯಡ್ ಮಾಡಬೇಕು. ಹೆಂಗೆ ಎಡಿಟ್ ಮಾಡಬೇಕು? ಸೊ ಇವಾಗ ಇನ್ಶೂಟನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಆಯ್ತಲ್ವಾ ವಿಡಿಯೋ ಅಂತ ಕೊಡಿ. ಸೊ ಇವಾಗ ನಾನು ಸುಮ್ಮನೆ ಬೇರೆ ಎಡಿಟ್ ಮಾಡ್ತಾ ಇರೋ ವೀಡಿಯೋಗೆ ತೋರಿಸ್ತೀನಿ. ನೀವು ಯಾವ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ನಂದು ಒಂದು ಯೂಟ್ಯೂಬ್ ವೀಡಿಯೋ. ಓಕೆನಾ? ನೀವು ನಿಮ್ಮ ಸಾಂಗಿಗೆ ತಕ್ಕ ಹಾಗೆ ಜನ್ರೇಟ್ ಮಾಡ್ಕೊಂಡಿರ್ತೀರಲ್ಲ AI ವಿಡಿಯೋ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಇನ್ನೊಂದು ತುಂಬ ಜನಕ್ಕೆ ಡೌಟ್ ಇರುತ್ತೆ, AI ವಿಡಿಯೋನ ಕ್ರಿಯೇಟ್ ಮಾಡಿದರೆ ಅರ್ನಿಂಗ್ಸ್ ಆಗುತ್ತಾ, ಪ್ರಾಬ್ಲಮ್ ಆಗಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ನೋಡಿ, AI ವಿಡಿಯೋಸ್ಗಳನ್ನ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾರು ಕೂಡ AI ಮೂಲಕ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಬರ್ತಾನೆ ಇರಲಿಲ್ಲ. ಬಟ್ ಇವಾಗ ನೋಡ್ತಾ ಇದ್ದೀರಾ ಎಷ್ಟೊಂದು AI ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ ಅಂತ ಹೇಳಿ. ಸೊ AI ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮದೇ ಓನ್ ಇರಬೇಕು. ಓಕೆನಾ? ಬೇರೆಯವ್ರು ಮಾಡಿರೋ AI ವಿಡಿಯೋನ ಕಾಪಿ ಮಾಡಿ ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಳೋದು, ಆಮೇಲೆ ಈಗ ಆಲ್ರೆಡಿ ಇರೋದನ್ನು ಮತ್ತೆ ನೀವು ಅಪ್ಲೋಡ್ ಮಾಡೋದು, ಈ ರೀತಿ ಮಾಡಬಾರ್ದು. ಸೊ ನಿಮ್ಮದೇ ಆದಂತಹ ಓನ್ ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೇ ಒಂದು ತಲೆನ ಓಡಿಸ್ಬಿಟ್ಟು ಈಗ ಆಲ್ರೆಡಿ ಇಲ್ಲದೆ ಇರೋದನ್ನು ನೀವು ಕ್ರಿಯೇಟ್ ಮಾಡಿ AI ಮೂಲಕ ಅಪ್ಲೋಡನ್ನು ಮಾಡ್ಬೋದು. AI ವಿಡಿಯೋಸ್ಗಳು ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಸ್ಟ್ರೈಕು ಅದು ಯಾವುದು ಬರಬಾರ್ದು, ಪ್ರಾಬ್ಲಮ್ ಆಗಬಾರ್ದು ಅಂದರೆ ಕಂಟೆಂಟ್ ನಿಮ್ಮದೇ ಓನ್ ಇರಬೇಕು ಅಷ್ಟೇ. ಓಕೆನಾ? ಸೊ ಇವಾಗ ಇನ್ಶೂಟನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯೂಸಿಕ್ಕಿಗೆ ಬನ್ನಿ, ಆಡಿಯೋದಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ, ಇಂಪೋರ್ಟೆಡ್ ಅಂತ ಇದೆ. ಬಟ್ ಇದರಲ್ಲಿ ನನಗೆ ಬೇಕಾಗಿರೋಂಥದ್ದು ಫೈಲ್ ಇಲ್ಲ. ಓಕೆನಾ? ಅಂದರೆ ಅಂದರೆ ಫೈಲ್ ಲಿಸ್ಟಲ್ಲಿ ನಾನು ಸೇವ್ ಮಾಡಿದ್ದಲ್ವಾ, ಆ ಆಪ್ಷನ್ ಇಲ್ಲಿಲ್ಲ. ಸೊ ನಿಮ್ದು ಯಾವುದಾದ್ರೂ ಆ್ಯಂಡ್ರಾಯ್ಡ್ ಫೋನಲ್ಲಿ ಆ ಆಪ್ಷನ್ ಇದ್ದರೆ ನೀವು ಇನ್ಶೂಟಲ್ಲೇ ಎಡಿಟ್ ಮಾಡ್ಕೋಬೋದು. ಬಟ್ ನನ್ನ ಫೋನಲ್ಲಿ ಈ ಆಪ್ಷನ್ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಬಂದುಬಿಟ್ಟು ಸೊ ನಾನು ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಾನೀಗ ಏನು ಮಾಡ್ತೀನಿ, ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೊ ನಮ್ಗೆ ಬೇಕಾಗಿರುವಂತಹ ಯೂಟ್ಯೂಬ್ ವೀಡಿಯೋಸ್ಗಳನ್ನೂ ಸಖತ್ತಾಗೆ ಫ್ರೀಯಾಗಿ ಎಡಿಟ್ ಮಾಡ್ಕೋಬೋದು. ಓಕೆನಾ? ಸೊ ನೋಡಿ, ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಈ ಒಂದು ವಾಯ್ಸನ್ನು ಮ್ಯೂಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಆಗಿದೆ. ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ಏನು ಮಾಡೋಣ, ಆಡಿಯೋನ ಹಾಕಬೇಕು. ನಾವು ಮ್ಯೂಸಿಕ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇಲ್ಲಿ ಸೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಶಾರ್ಟ್ಸು, ರಾಯಲ್ಟಿ ಫ್ರೀ, ಸೌಂಡ್ ಎಫೆಕ್ಟ್ಸು, ಇಂಪೋರ್ಟ್ ಮ್ಯೂಸಿಕ್ ಅಂತ ಎಲ್ಲ ಇದೆ ಅಲ್ವಾ. ಸೊ ಅಲ್ಲಿ ಇಂಪೋರ್ಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಇಂಪೋರ್ಟ್ ಫ್ರಮ್ ಫೈಲ್ಸ್ ಅಂತ ಇದೆ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ರಾಯರ ಕೃಪೆ ಅದು ಅಲ್ವಾ ಇವಾಗ ಡೌನ್ಲೋಡ್ ಮಾಡಿದ್ದು. ಸೊ ಆ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೋಡ್ ಆಗ್ತಾ ಇದೆ. ಸೊ ಓಕೆನಾ? ಇವಾಗ ನೋಡಿ, ಈ ಒಂದು ವಿಡಿಯೋಗೆ ಆ ಒಂದು ಸಾಂಗ್ನ ಹಾಕ್ತಾ ಇದ್ದೀನಿ.
ಸೊ ಸಾಂಗ್ ಎಷ್ಟು ನಿಮಿಷ ಇದೆ ನೋಡಿಕೊಂಡು ಅಷ್ಟೇ ನಿಮಿಷದ್ದು AI ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ನಿಮ್ಗೇನಾದರೂ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಆಪ್ಷನ್ ಇಲ್ಲ ಮ್ಯೂಸಿಕ್ ಆ್ಯಡ್ ಮಾಡೋದಕ್ಕೆ ಅಂತಂದರೆ, ಸೊ ಈ ರೀತಿ ನೀವು ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೈಲಲ್ಲಿ ಸೇವ್ ಆಗಿರೋಂತಹ ಈ ಒಂದು ಸಾಂಗನ್ನು ಹಾಕ್ಕೊಂಡು ಮಾಡ್ಬೋದು, ಓಕೆನಾ. ಸೊ ಗೈಸ್, ಜಸ್ಟು ಸಾಹಿತ್ಯನ ಅಂದರೆ ಲಿರಿಕ್ಸನ್ನು ChatGPTಯಿಂದ ತೊಗೊಂಡು ಅದನ್ನು ಸಕ್ಕದಾಗಿ ಸಾಂಗಾಗಿ ಸುನೋ AI ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿಕೊಂಡು, ಸೊ ಅದನ್ನು ಎಡಿಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ಸನ್ನು ಮಾಡ್ಬೋದು. ಸೊ ಗೈಸ್, ಯೂಟ್ಯೂಬಲ್ಲಿ ಆಲ್ರೆಡಿ ತುಂಬ ಜನ ಈ ರೀತಿ AI ಸಾಂಗನ್ನು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಮ್ಯೂಸಿಕ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿಮಗೆ ಹಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಏನು ಲಿರಿಕ್ಸ್ ಬರೆಯೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ AI ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಅರ್ನ ಮಾಡ್ಬೋದು, ಓಕೆನಾ. ಸೊ ಇದಾಗಿತ್ತು ಗೈಸ್ ಈ ಒಂದು ವಿಡಿಯೋದಲ್ಲಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.